ಅಮ್ಮ ನಿಜವಾಗ್ಲಮ್ಮ ಅಲ್ಲ ಇಲ್ಲಿಂದ ಬರಲ್ಲ, ಇಲ್ಲಿ ಇದ್ದಿದ್ರೆ ಮಾತ್ರ ಕರೆಕ್ಟ್ ಆಗಿ ಇಲ್ಲಿಗೆ ಬರ. ಆಮೇಲೆ ಪ್ಲೇಟ್ ಚಬಾಕ್ ಬಿಟ್ರೆ ಪಾಪ ನಂಬಿರೋ ಹುಡುಗಿ ಏನಾಗಬೇಕು? ಮನೆ ಕಟ್ಮೇಲೆ ಒಪ್ಕತೆ ಅಂತ ಹೇಳಿದ್ಮೇಲೆ ಒಪ್ಕೋಬೇಕು. ನಾನು 5 ನಿಮಿಷ ನಿಲ್ಲಿಸ್ಬಿಟ್ಟು ಎಲ್ಲ ಹೋಗಿದ್ದಂತಲ್ಲ. ನಿಮ್ಗೆ ಸೊಸೆ ಬರೋದು ಫಿಕ್ಸು. ಇವತ್ತು ನೋಡಿ ಜನ್ಮಾಷ್ಟಮಿ ದಿನ ಸತ್ಯ ಹೇಳ್ತಾವನೆ. ಹೌದು, ಕರೆಕ್ಟು. ಅದ್ರ ಜೊತೆಗೆ ನಾನು ಏನೇನ್ ಮಾತಾಡಿದ್ನೋ ಇದನ್ನೆಲ್ಲ ಸುಳ್ಳು, ಪ್ರ್ಯಾಂಕು ಅಷ್ಟೇ. ನಂಬೇಕು. ಇದು ಫ್ರಾಂಕ್ ಅಲ್ಲ ಬಿಡು, ನಾನು ನಂಬಲ್ಲ. ಫ್ರಾಂಕ್ ಅಂತ ನಾನು ಹೇಳಕ್ಕೆ ಹೋಗಲ್ಲ ಬಿಡು. ಅಮ್ಮ ನಿಜವಾಗ್ಲಮ್ಮ ಅಲ್ಲ ಇಲ್ಲಿಂದ ಬರಲ್ಲ, ಇಲ್ಲಿ ಇದ್ದಿದ್ರೆ ಮಾತ್ರ ಕರೆಕ್ಟ್ ಆಗಿ ಇಲ್ಲಿಗೆ ಬರ. ಅಮ್ಮ ನಾನ್ ಬಾಡಿ ಪೂರ್ತಿ ಅಮ್ಮ, ನಾನ್ ಬಾಡಿ ಪೂರ್ತಿ ಅಲ್ಲ ಹೇಳಲ್ಲ, ಇಲ್ಲಿ ಏನಿರುತ್ತೋ ಅದು ಮಾತ್ರ ಹಿಂಗ್ ಅಮ್ಮ, ನಾನ್ ಬಾಡಿ ಪೂರ್ತಿ ಎಲ್ಲ ಹೇಳ್ತೀನಮ್ಮ. ಬಾಡಿ ಪೂರ್ತಿ ಇಲ್ಲ ಅನ್ಸಿದಲ್ಲೇ ಹೇಳ್ತೀನಮ್ಮ. ನಾನು ಹಂಗೆ ಅಮ್ಮ, ನಾನು ಒಂಥರ ಗಾಡ್ ಈಸ್ ಗ್ರೇಟ್. ಉಪೇಂದ್ರ ಫ್ಯಾನ್ ನಾನು. ಗಾಡ್ ಈಸ್ ಗ್ರೇಟ್. ಏನ್ಮಾ ಸೀರಿಯಸ್ ತಗೋತೇನ್ಲ? ತಗೊಂಡ್ ನೋಡ್ಲಾ? ಲುಕ್ ಎಲ್ಲ ಕೊಡ್ಬೇಡಮ್ಮ. ಹಾ, ನಿನ್ ಡಿಸಿಷನ್ ಏನಮ್ಮ ಹೇಳಮ್ಮ. ಅಮ್ಮ ನಿನ್ ಪ್ರಶ್ನೆ ಡಿಸಿಷನ್ ಏನಮ್ಮ? ಅಷ್ಟೇ. ನಾನು ಮತ್ತೆ ಬುಜ್ಜರಮ್ಮ ಒಂದ್ ಕಡೆ. ನಿನ್ ಡಿಸಿಷನ್ ಏನ್ ಹೇಳು? ನಿನ್ ಡಿಸಿಷನ್ ಏನು? ಹಾ, ಮನೆ ಆಗ್ಬೇಕು. ಅದೇ ಕಮ್ಮ ಮಾತಾಡ್ತೀಯ. ಆಮೇಲೆ ಪ್ಲೇಟ್ ಚಬಾಕ್ ಬಿಟ್ರೆ ಪಾಪ ನಂಬಿರೋ ಹುಡುಗಿ ಏನಾಗಬೇಕು? ಇದು ಮನೆ ಕಟ್ಟಿದ್ರೆ ಅಮ್ಮ ಯಾಕಮ್ಮ ಏನೇ ತಿಂತ ಇದ್ಯಾ? ಹಂಗೆಲ್ಲ ತಿನ್ಬಾರ್ದಮ್ಮ. ಗೊತ್ತು ರತ್ನ. ನನ್ಗೆ ಈಗ ಅವಾಗ 50 ಬಂದಿದೆ, ಫುಲ್ 100%. 75 ಬಂದಿದೆ. 100% ಮನೆ ಕಟ್ತಾ ಗೊತ್ತಾಗುತ್ತಾ? 100% ಮನೆ ಕಟ್ತಾ ಗೊತ್ತಾಗುತ್ತಾ? ಮನೆ ತಗೋತೀವಲ್ಲ ಅವಾಗ ಗೊತ್ತಾಗುತ್ತೆ. ಇದು ಮೋಸ ತಾನೆ. ಇವಾಗ ಮನೆ ತಗೋ, ಕಾರ್ ತಗೋ, ಅದು ಮಾಡು ಇದು ಮಾಡು ಅಂತೆಲ್ಲ ಹೇಳಿದಾದ್ಮೇಲೆ ನಾನ್ ತೋರ್ಸಿದ ಹುಡುಗಿನೇ ಮಾಡ್ಕೊಬೇಕು. ಅದ್ ಹೆಂಗೆ? ಆಯ್ತು, ನೀನ್ ಒಪ್ಪದ ಹುಡುಗಿ ಮದುವೆ ಮಾಡ್ಕೊ ಅಂದ್ರೆ ಬೇಗ ಮಾಡ್ತಿಲ್ಲ ಅಂದ್ರೆ ಮಾಡಕ್ಕೆ ಹೋಗಲ್ವಾ? ಏನ್ನ ಮನೆ ನಾನು ಕಟ್ತೀನಲ್ಲ. ಆಬ್ವಿಯಸ್ಲಿ ಈಗ ಏನ್ ಗೊತ್ತಾನಮ್ಮ, ಆಬ್ವಿಯಸ್ಲಿ ಕಟ್ಲೇಬೇಕು. 25 ವರ್ಷ ಒಳಗಡೆ ಕಟ್ಲೇಬೇಕು ತಾನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫಿಕ್ಸ್ 25 ವರ್ಷ. ಹಾ, ಕಟ್ಲೇಬೇಕು. ಕರೆಕ್ಟ್. 25 ವರ್ಷದಾಗ 25 ವರ್ಷದ ಅಮ್ಮ ಒಂದ್ ಡೆಡ್ ಲೈನ್ ಅಮ್ಮ. ಆ ಟೈಮಲ್ಲಿ ಕಟ್ಟಿಲ್ಲ ಅಂದ್ರೆ ನಮ್ ಇದಿರಲ್ಲಮ್ಮ, ಸೆಲ್ಫ್ ರೆಸ್ಪೆಕ್ಟ್ ಇರಲ್ಲಮ್ಮ. ಕಟ್ಬೇಕು ನಾವು ಮನೆನ. ನೀನೇ ತಾನು ಹೇಳಿದ್ದು 25 ವರ್ಷದೊಳಗಡೆ ಕಟ್ಬೇಕು ಮನೆ ಅಂತ. ನಿನ್ ಮಾತ್ ಮೇಲೆ ನೀನೇ ನಿಂತ್ಕೋತಲ್ಲ. ನನ್ಗೇನಮ್ಮ ಹೇಳ್ತೇನೆ, ನನ್ ಮಾತ್ ಮೇಲೆ ನಾನ್ ನಿಂತ್ಕೊಂತ. 25 ವರ್ಷಕ್ಕೆ ಒಂದ್ ಹುಡ್ಗ ಮನೆ ಕಟ್ಟಿ ಮದ್ವೆ ಆಗ್ತೀನಿ ಅಂತ ಇದ್ದಾನೆ ಅಂದ್ರೆ ನೀವ್ ಎಂಕರೇಜ್ ಮಾಡ್ಬೇಕು. ಕಾನ್ಫಿಡೆನ್ಸ್ ಬಿಲ್ಡ್ ಆಗೈತೆ ಅಂತ. ಬಿಡು ರತ್ನ, ಕಟ್ಲಿ ರತ್ನ. ಕಟ್ಟಾದ್ಮೇಲೆ ಪ್ಲೇಟ್ ದಬಾಕ್ತಾವ ಮಮ್ಮಿ. ನಾವ್ ಕಟ್ಟಕ್ ಮುಂಚೆನೆ ಕೇಳ್ಕೊಂತ ಇದೀವಿ. ನಾನು ಅಪ್ಪ ಮುಂದೆ ಆಲೋಚನೆ ನಾನು ಹೇಳಲ್ಲ. ತಪ್ಪು ತಾನೇ ಮದಕ? ತಪ್ಪು ಇದೆಲ್ಲ ತಪ್ಪು ಅಮ್ಮ. ನ್ಯಾಯ ನಿಮ್ ಮಗನ್ ಅದೇ ಅಪ್ಪ. ಓ, ಕರೆಕ್ಟ್ ಆಗಿರ್ಬೇಕಮ್ಮ. ನ್ಯಾಯ ಅಂದ್ರೆ ನ್ಯಾಯ, ಒಂದು ತಾಯಣ ನ್ಯಾಯ ಕರೆಕ್ಟ್ ಆಗಿರ್ಬೇಕು. ಹಾ, ನೋಡು, ರೈಟ್ ಟು ಈಕ್ವಾಲಿಟಿ. ಮಾತು ಅಂದ್ಮೇಲೆ ಮಾತು, ನೀನ್ ಹೇಳಿರೋ ಮಾತು ಇಲ್ಲೇನಿತ್ತು ಅದ್ ಹೇಳಿ ಒಪ್ಕೋಬೇಕು. ಮನೆ ಕಟ್ಮೇಲೆ ಒಪ್ಕತೆ ಅಂತ ಹೇಳಿದ್ಮೇಲೆ ಒಪ್ಕೋಬೇಕು ಅಷ್ಟೇ. ಮನೆ ಕಟ್ಮೇಲೆ ಹೇಳ್ತೀನಿ ಅಮ್ಮ. ಆಯ್ತು ಬಿಡಮ್ಮ, ನನ್ನ ಮಾತನ್ನೆಲ್ಲ ಸೀರಿಯಸ್ ತಗೋಬೇಡ. ಇಟ್ಸ್ ಅ ಪ್ರ್ಯಾಂಕ್ ಇಸ್ ಅ ಪ್ರ್ಯಾಂಕ್. ಹ್ಞೂ ನಿಜ, ಪ್ರ್ಯಾಂಕು. ಸ್ವಾಮಿ ಅಣ್ಣ ಹೆಂಗ ಒಪ್ಕೊಂತಾರೆ ನಮ್ಗೆ ಹೆಂಗ್ ಗೊತ್ತಿದೆ. ಹಂಗೆ ಹೇಳಿಲ್ಲ ನಾವು. ನನ್ಗೇನ್ ಪರವಾಗಿಲ್ಲ. ನಿಮ್ಮ ಅಮ್ಮನ್ ಸುಧಾರಿಸ್ಕೊಂಡು ಹೋದ್ರೆ ಸಾಕು. ನಿಮ್ಮ ಅಮ್ಮನ್ ಸುಧಾರಿಸ್ಕೊಂಡು ಹೋದ್ರೆ ಚೆನ್ನಾಗಿದ್ರೆ ಸಾಕು. ಹಾ, ಸಾಕು. ಅದಕ್ಕೆ ಹೇಳ್ತಾರದಮ್ಮ, ಸೊಸೆಯಾಗಿ ಬರೋಳು 2ನೇ ತಾಯಿ ಇದ್ದಂಗಂತೆ. 50% ಆಗಿತ್ತಾ? ಓಕೆನಾ, ಈಗ 75% ಮಾಡಿದ್ದೀನ. ಇನ್ನೂ 100% ಮಾಡ್ತೀನಿ. ಅದಾದ್ಮೇಲೆ ಈ ವ್ಲಾಗ್ ಎಂಡಲ್ಲಿ ನಾನು ಪ್ರ್ಯಾಂಕ್ ಅಂತ ಹೇಳ್ತೀನಿ. ನಂಬಲೇಬೇಕು ನೀನು. ಅದು ಮುಂದೆ ನಿಮ್ ಭವಿಷ್ಯ ಕಾಣಿಸ್ತಾ ಇದೆ. ಯಾರಿಗೆ? ತುತ್ತ ಮುತ್ತ ಎತ್ತ ಅಮ್ಮ, ಎರಡೂನು ಅಮ್ಮ. ತುತ್ತಿಂಗ್ ತಿನ್ಸ್ಕೊಡ್ತೀನಿ, ಮುತ್ ಕೊಡ್ಸ್ಕೊತೀನಿ. ಕರೆಕ್ಟಾಗಿ ಹೇಳಿದ್ನಲ್ಲಕ್ಕ. ಹಿಂಗ್ ತುತ್ತು ಹಿಂಗ್ ತಿನ್ಸ್ಕೊತೀನಿ, ಹಿಂಗ ಮುತ್ ಕೊಡ್ಸ್ಕೊತೀನಿ. ಆಮೇಲೆ ಬೇಕಾದ್ರೆ ಈ ಕಡೆಯಿಂದ ತುತ್ತು ತಿನ್ಸ್ಕೊತೀನಿ, ಈ ಕಡೆ ಮುತ್ ಕೊಡ್ಸ್ಕೊತೀನಿ. ನಮ್ಮ ಕಡೆ ನನಗೆ ಇಬ್ರು ಈಕ್ವಲ್ ಕಣಮ್ಮ. ಇಬ್ರು ನಂಗೆ ದೇವ್ರು ಕಣಮ್ಮ. ನಂಗೆ ನೋಡಮ್ಮ, ಮಾತನ್ನೆಲ್ಲ ಸೀರಿಯಸ್ ತಗೋಬಾರ್ದಿದ್ದಲ್ಲ. ಸುಮ್ಮನೆ ತಮಾಷೆಗಾಗಿ ವಿಡಿಯೋ ಕಂಟೆಂಟ್ಗೋಸ್ಕರ ಹೇಳಿದಷ್ಟೇ. ನಾವು ಮಾಡಿದ್ದು ತಮಾಷೆಗಾಗಿ ಅಷ್ಟೇ. ಅವ್ರಿಗೆ ಹೇಳಿದ್ದೆ ನಾನು. ಇದ್ರೆ ಅದು ಈಚೆ ಬರೋದು. ಅಮ್ಮ, ಲವ್ ಪ್ರ್ಯಾಂಕ್ ಮಾಡೋದಿಕ್ಕೆ
ಲವ್ ನೋಡಮ್ಮ, ಲವ್ ವಿಷಯ ಹೇಳೋದಕ್ಕೆ ಇಲ್ಲಿಂದಾನೇ ಇರ್ಬೇಕಂತೇನಿಲ್ಲ, ಸುಮ್ನೆ ಕಂಟೆಂಟ್ ಇಟ್ಕೊಂಡು ಬಾಯಲ್ಲೂ ಹೇಳ್ಬೋದು ಗೊತ್ತಾ. ಈಗೇನ್ ನಂಬ್ತಿದ್ಯಾ, ಇನ್ನೂ ನಂಬ್ತಿದ್ಯಾ, ನಂಬು, ಯಾರು ಬೇಡ ಅಂದವ್ರು, ನಂಬಮ್ಮ. ನನ್ ಪ್ರ್ಯಾಂಕ್ ಅಂತ ಹೇಳಿದ್ಮೇಲೆ ನಂಬ್ತಿ ಅಂದ್ರೆ ನಂಬು, ನೀನೇ ದೊಡ್ಡ ಪ್ರ್ಯಾಂಕ್ ಆಗಿರೋದು. ಹೂವನ್ನು ಹಿಂಗೆ ಹೇಳು, ಮುತ್ತ ನೀವೇನೇನೋ ಆಸೆ ಇಟ್ಕೊತೀವಿ, ಅದೇನೆಲ್ಲ ನೀನ್ ಆಸೆ ಇಟ್ಕೊಂಡಿದ್ಯಾ? ಸರಿ, ಏನ್ ಆಸೆ ಇಟ್ಕೊಂಡಿದ್ಯೇಳು? ಏನಾನ ಇರುತ್ತೆ. ಅದು ಹೇಳಪ್ಪ, ಅದ್ ಏನ್ ಆಸೆ ಐತೆ ಹೇಳು, ನಾನೇ ಈಡೇರಿಸ್ತೀನಿ. ಅದೇನ್ ಆಸೆ ಐತೆ ನನ್ಗೆ ಹೇಳು, ನಾನೇ ಈಡೇರಿಸ್ತೀನಿ. ಏನೇನೋ ಇತ್ತು ನಮ್ಗೆ. ಅದನ್ನ ಹೇಳಮ್ಮ, ಅದನ್ನ ಹೇಳ್ಬೇಕು. ನನಗ್ ಗೊತ್ತು ಅರ್ಧಂಬರ್ಧಮ್ಮ ನಿಂಗೆ ಏನು ಇರೋ ಅಂತ ನನಗ್ ಗೊತ್ತು. ಹುಡುಗಿ ಹಂಗಿರ್ಬೇಕು ಅಂತ ಇದೆಯಾ, ಇಲ್ಲ ಹುಡುಗಿ ಮನೆ ಕಡೆಯವ್ರು ಹಂಗಿರ್ಬೇಕು ಅಂತ ಇದೆಯಾ? ಅವ್ರ ಮನೆ ಕಡೆಯವ್ರು ನನಗ್ ಬೇಡ, ನನಗ್ ಬರೋ ಹುಡುಗಿ ಹೆಂಗಿರ್ಬೇಕು ಅನ್ಕೊಂಡಿದೀರಾ? ನನ್ ಮುಖ ನೋಡಿದ್ರೆ ಏನ್ ನೋಡ್ತಿ, ಕ್ಯಾಮ್ರಾ ನೋಡು. ಹುಡುಗಿ ಹೇಳಲ್ಲ, ಈಗ ಹೇಳಲ್ಲ. ಲವ್ ಮಾಡಿಲ್ಲ ಅಂದ್ರೆ next love ಮಾಡ್ಬೇಕನ್ನೋ ಅಂತ ಹುಡುಗಿ ನೋಡ್ಬಿಟ್ಟು ಮಾಡಿದ್ರೆ ಅಕಸ್ಮಾತ್ ಇವಾಗ ಮಾಡ್ತಿಲ್ಲ ಅಂದ್ರೆ ನಮ್ಮ ಅಮ್ಮ ಹಿಂಗೆಲ್ಲ ಹೇಳೋರೆ ಕರೆಕ್ಟ್. ಈಗ ಹುಡುಕ್ಬಿಟ್ಟು ಯಾರು ಸಿಕ್ಬಿಟ್ರೆ ಅವಾಗ ಏನ್ ಮಾಡ್ತೀಯಾ? ನಮ್ಮಮ್ಮ ಹೇಳಿರೋ ಕ್ವಾಲಿಟೀಸ್ ಇದೆಯಾ, ಇಲ್ಲಾಂದ್ರೆ ರಿಜೆಕ್ಟ್ ಇದ್ರೆ ಓಕೆ. ನನಗೆ ಹುಡ್ಕೊಂಡಾಗಲ್ಲ, ಯಾರಾದ್ರೂ ಐ ಲವ್ ಯು ಸುದೀಪ್ ಅಂದ್ರೆ ನಮ್ಮಮ್ಮ ಇಲ್ಲಿ ಕ್ವಾಲಿಟೀಸ್ ಇದೆಯಾ ಚೆಕ್ ಹಾ, ಮಾಡ್ಬಿಟ್ಟು ಒಂದ್ ಸ್ವಲ್ಪ ದಿನ ನೀವ್ ಮಾತಾಡಿ ಓಡಾಡಿ ಆಮೇಲೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳೋ ಮಾತನ್ನ ನಂಬೇಕು, ಇದು ಜಸ್ಟ್ ವಿಡಿಯೋ ಅಷ್ಟೇ, ನಂಬೇಕು ಅನ್ನು. ನಂಬ್ತಿದ್ಯಾ ಇಲ್ವಾ? ನಂಬಲ್ವಾ? ಅಂದ್ರೆ ಓಕೆ ಅಕ್ಕ, ನೀವ್ ಹೇಳ್ದಂಗೆ ಮಾಡ್ತೀನಿ. ಈಗ ಇನ್ಮೇಲಿಂದ ಯಾರನ್ನಾದ್ರೂ ಮಾತಾಡ್ಸ್ಬಿಟ್ಟು ಅವ್ರ ಕ್ವಾಲಿಟೀಸ್ ಏನೇನು ಇಷ್ಟ ಆಗುತ್ತೋ ನಾವು ಅಮ್ಮನ್ ಚೆಕ್ ಮಾಡಿ ಇದಾಯ್ತೀನಿ, ಓಕೆನಾ? ಇಲ್ಲ ಈಗ ನಂಬ್ತಿದ್ಯಾ ಇಲ್ಲ ಈಗ ಇದನ್ನ ಮಾಡೋದ? ಎರಡು ಪ್ರಶ್ನೆ ಗೊತ್ತಾಗೋದು. ಈಗ ನಾನು ಮಾಡಕ್ ಹೋಗ್ಲ ಲವ್, ಇಲ್ಲ ಅಂದ್ರೆ ನಾನು ಈಗ ಬರೀ ಮಾಡೇ ಇಲ್ವಾ? ಇಲ್ಲ ಕಣಮ್ಮ, ನಿನ್ನ ಬಿಟ್ರಿ ಯಾರಮ್ಮ ಲವ್ ಮಾಡ್ತೀನಿ ನಾನು. ಖತಮ್, ಬಾಯ್ ಬಾಯ್, ಟಾಟಾ. ಅಂದ್ರೆ ನೋಡಿ ಎತ್ತಿದ್ರು ಗದೆ ಎತ್ತಿದ್ರು. ಇಲ್ಲಿ ನೋಡಿ ಗದೆ ನಾನು ಇಡಲ್ಲ, ನನಗೆ ವ್ಲಾಗ್ ಕಂಟೆಂಟ್ ಬೇಕು. ನಾನು ಇಡಲ್ಲ, ಪ್ರಾಮಿಸ್. ನಾನು ಮಾಡ್ತಾ ಇದ್ದೀನಿ. ಹೌದು. ಅಯ್ಯೋ ಥೂ ಮೂದೇವಿ, ನೀನು ಅತಿಗೋಸ್ಕರ ನಾನ್ ಬೇಗ ಕರ್ಕೊ ಬರ್ಬೇಕಾ? ಗೊತ್ತಮ್ಮ. ಸರಿಮ್ಮ, ಖುಷಿಯಾಗಿರಮ್ಮ. ನಾನು ಹೇಳ್ದೆ, ನೀವ್ ಕೇಳ್ತಾ ಇಲ್ಲ. ನಿಮ್ಗೆ ಈ ತರ ಇರ್ಬೇಕು ಸುದೀಪ, ಹೌದು ಹೇಳಿ ಅಂತ. ನೋಡಮ್ಮ, ಸೊಸೆಯಾಗವರು ಸೇಮ್ ನಿಂತರನೇ ಇರ್ಬೇಕೇನಮ್ಮ, ಸೇಮ್ ನಿಂತರನೇ ಇರ್ಬೇಕಾ? ನಿನ್ನ ಒಳ್ಳೆ ಗುಣ ಸಾಕಮ್ಮ. ನೋಡಮ್ಮ, ಸೊಸೆ ನಿಂತರೇ ಇರ್ತಾರಮ್ಮ, ಪಕ್ಕ ಸೇಮ್ ನಿಂತರ ಮುದ್ದಾಗಿರ್ತದೆ, ಲಕ್ಷಣವಾಗಿರ್ತಾರೆ. ನನ್ ಗಂಡನ್ ತರನು ಬೋರ್ಡ್ ನಾನೇಕಮ್ಮ ಬೋರ್ಡ್ ಆಗ್ಲಿ? ಸರಿ ಆಯ್ತು, ನೀ ಅದನ್ನು ಮಾಡ್ತೀನಮ್ಮ, ನಿನಗೋಸ್ಕರ ಅದನ್ನು ಮಾಡ್ತೀನಿ ಬರಮ್ಮ. ಅಂದ್ರೆ ನೀವು ಒಪ್ಕೊಂತ ಇದೀರಾ ಸ್ವಾಮಿ ಅಣ್ಣ ನಿಮ್ಮಿಂದನೇ ಬೋಳಾಗಿದೆ ಅಂತ. ರವಿಮ್ಮ, ಈಗೇನ್ ವಿಡಿಯೋ ಅಷ್ಟೇ, ವಿಡಿಯೋ ಅಂದ್ಮೇಲೆ ವಿಡಿಯೋ ಅಷ್ಟೇ. ಹೋಗ್ಲಿ ಹೇಳಿ, ನೀವು ಸೊಸೆಯಾಗಿ ಬರೋರು ಹೆಂಗಿರ್ಬೇಕು? ನಮ್ಮಮ್ಮಂಗೆ ಹೆಂಗಿರ್ಬೇಕಂದ್ರೆ, ಅಲ್ಲ ನಮ್ಮಮ್ಮಂಗೆ ಹುಡುಗಿ ಮನೆ ಕಡೆಯವರು ಹಂಗೆ ಹೆಂಗಿದ್ರು ಪರವಾಗಿಲ್ಲ, ಹುಡುಗಿ ಚೆನ್ನಾಗಿ ನೋಡ್ಕೋಬೇಕು ತಾನೆ ನಮ್ಮನ್ನ, ಅಷ್ಟೇ ತಾನೆ. ಬುಡಮ್ಮ ಬುಡು. ಈಗ ವಿಡಿಯೋ ನಂಬಲ್ಲ ನಾನು ನಿನ್ ಮೇಲೆ ನಂಬಿಕೆ ಇಲ್ಲ. ಈ ವಿಷಯದಲ್ಲಿ ನಂಬಿಕೆನೇ ಇಲ್ಲ. ಹಂಗಾರೆ ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ ಅಕ್ಕ, ಓಕೆನಮ್ಮ? ಏನಂತ? ಅದು ಇನ್ಮೇಲಿಂದ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ದಿನ ಮಾಡಿರಲಿಲ್ಲ, ಅದಕ್ಕೆ ಹೇಳು. ಲವ್ ಮಾಡ್ತಾನೇನೋ, ಮಾಡಿರೋದನ್ನೇ ತಿಳಿ ವಿಷಯ. ಸರಿ, ಎರಡು ವಿಷಯ ಹೇಳು. ಈಗ ಇದನ್ನ ವಿಡಿಯೋ ಅಂತ ನಂಬುತ್ತೀಯಾ, ಇಲ್ಲಾಂದ್ರೆ ನನ್ನ ಈಗ ಲವ್ ಮಾಡಕ್ ಬಿಡ್ತೀಯಾ? ನಾನು ವಿಡಿಯೋಗೂ ಮಾಡ್ತಾ ಇದ್ದೆ ಅಂದ್ರೆ, ಆದ್ರೂ ನೀನ್ ಲವ್ನು ಮಾಡ್ತಾ ಇದ್ದೀನಿ ಅಂತ ನಂಗೆ ನಂಬಿಕೆ. ಹಂಗಾರೆ ಈಗ ಇನ್ನೊಬ್ರು ಲವ್ ಮಾಡಿ, ಈಗ ಮುಂದಕ್ಕೆ ಇನ್ನು ನೆಕ್ಸ್ಟ್ ಇನ್ನೊಬ್ರು ಲವ್ ಮಾಡೋಕೆ ಮಾಡ್ತಿರೋ ನೀನ್ ಬಿಟ್ಬಿಟ್ಟೆ, ನೀನೇನ್ ಮಾಡಕ್? ಅಮ್ಮ, ಈಗ 2 ಆಪ್ಷನ್ ಅಮ್ಮ, 2ರಲ್ಲಿ ಒಂದು ಡಿಸೈಡ್ ಮಾಡಮ್ಮ. ಇದನ್ನ ವಿಡಿಯೋ ಅಂತ ನಂಬ್ತೀಯಾ, ಇಲ್ಲ ಅಂದ್ರೆ ಈಗ ನನ್ಗೆ ಲವ್ ಮಾಡಕ್ ಬಿಡ್ತೀಯಾ? 2 ಆಪ್ಷನ್ ಬಿಡು. ವಿಡಿಯೋ ಅಂತ ಹೇಳ್ಬೇಕು. ನಿಮ್ ಕೈಯಲ್ಲೇ ಇದೆ, ಎಲ್ಲ ನಿಮ್ ಕೈಲೇ ಐತೆ. ಎಲ್ಲ ನಿಮ್ ಕೈಯಲ್ಲೇ ಇದೆ. ಈಗ ಯಾಕೆ ನನ್ ತಲೆ ತಿಂತ? ಜನ್ಮಾಷ್ಟಮಿ ಅಲ್ಲ, ರಾಧೆ ನೋಡ್ಕೊಂಡ. ರಾಧೆ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಲಿ, ರಾಧೆ ಹುಡ್ಕೋದು. ರಾಧೆ ಬೇಡ, ರುಕ್ಮಿಣಿ ಯಾರು ಮದ್ವೆ ಆಗೋದು? ರುಕ್ಮಿಣಿನ. ಕರೆಕ್ಟ್. ಏನಂತ್ಯ? ರಾಧೆ ಬೇಡ. ಇಲ್ಲ ಅಮ್ಮ, ನಿಂತರ ಸೀತಾ ಹುಡುಕ್ತೀನಮ್ಮ. ನಂಗೊಂದು ಡೌಟ್ ಕನೆ ಇರಕ್ಕ, 2 ಹೆಲ್ಮೆಟ್ ತಕೋದ್ರೆ ಗ್ಲೋ ಆಗ್ಬರ್ತಾನೆ. ಅಮ್ಮ 2 ಅಯ್ಯೋ ದೇವ್ರೆ, ಇವಾಗ ಫೋನ್ ಮಾಡಿ ನಿನ್ ಮುಂದೆನೆ ಇಟ್ಟ ಆಗ್ಲೇ ಬಿಡ್ಲಿ, ಅದೇನು ಅಂತ ಡಿಸೈಡ್ ಆಗೇ ಬಿಡ್ಲಿ ಗೈಸ್. ಇವತ್ತು ಹೊರಗಡೆ ಹೋಗಿದ್ದೆ, 2 ಹೆಲ್ಮೆಟ್ ತಗೊಂಡು ಹೋಗಿದ್ದೆ. ಇವತ್ತು ಫೋನ್ ಮಾಡಿ ಇತ್ಯರ್ಥ ಆಗೇ ಬಿಡ್ಲಿ. ಈ ನನ್ ಮಗ ಏನಾದ್ರು ಕೈ ಕೊಟ್ಬಿಟ್ನೋ ಐತೆ ಅವನಿಗೆ. ಇರಮ್ಮ ನಿಮಿಷ, ಒಂದ್ ನಿಮಿಷ.
ರೆಡಿ ಮನೆಗೆ ಊಟ ಹೇಮಂತ್ ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದೆ? ಹಾ ನೋಡ್ದಾ ನನ್ನ ಒಂದ್ ನಿಮಿಷ ಇರು ಈರ್ಮಾ ಒಂದ್ ನಿಮಿಷ ಅವ್ನು ಹೇಳ್ಬೇಕು ಸಂಬಂಧ ನೀನ್ ಅದೀಗ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಒಂದ್ ನಿಮಿಷ ಎರಡು ಹೆಲ್ಮೆಟ್ ತಗೊಂಡ್ ಹೋಗೋನ್ ಮೇಲೆ ನಿನ್ ಜೊತೆ ಬಂದವನ ಇಲ್ಲ ತಾನೇ? ಹಲೋ ಹಲೋ ಆಂಟಿ 10 ಗಂಟೆಗೆಲ್ಲ ಇಲ್ಲಿದಾನೆ ಆಂಟಿ ನಮ್ಮ ಮನೆ ಹತ್ರ. ಹೇಮಂತ್ ನಿನ್ಗೆ ಹೇಳ್ಕೊಟ್ಟಿರ್ಬೇಕು, ನಮ್ಮ ಮಮ್ಮಿ ಫೋನ್ ಮಾಡಿದ್ರೆ ಹಿಂಗ್ ಹೇಳು ಅಂತ. ಕೂಡ ಸ್ಕ್ರೀನ್ ಶಾಟ್ ಕಳಿಸ್ತೇನೆ ಬೇಕಿದ್ರೆ. ಅಲ್ಲ ಅವ್ರಿಗೇನ್ ಕನ್ಸ್ ಬಂದಿತ್ತಾ? ನೀವ್ ಇವತ್ತೇ ಕ್ವಶನ್ಸ್ ಕೇಳ್ತೀರಾ? ಇವತ್ತು 2 ಹೆಲ್ಮೆಟ್ ಎತ್ಕೋಗೋ ನಿನ್ ಮೇಲೆ ನಂಗೆ ಡೌಟ್ ಹೊಡಿತು. ಅದಕ್ಕೆ ತಡಿ ನಮ್ಮ ಹುಡುಗಂಗೆ ಫೋನ್ ಮಾಡ್ಬಿಡ್ತೀನಿ ಅಂತ. ಹಂಗ್ ನೀನು ಅರ್ಥ ಮಾಡ್ಕೊಂಡೆ ನೀನು ಸುಳ್ಳು ಹೇಳ್ತಾ ಇದೀಯ ಅಂತ ಗೊತ್ತಾಗೋಯ್ತು. ಅಲ್ಲಮ್ಮ ನೆನ್ನೆ ಅಮ್ಮ ನೀನೇನಮ್ಮ ನೆನ್ನೆ ತಾನೇ ಅವನ ಜೊತೆ ಮದ್ವೆ ಆಗಿದ್ದೀನಿ ನಾನು. ನೆನ್ನೆ ಬರಾಗಲೇ ಅವನ ಜೊತೆ ಮದ್ವೆ ಆಗಿದ್ದೀನಿ. ಕ್ಲಿಯರಾ? ನಂಬಿಕೆ ಇಡಿ. ನಮ್ಮ ಅಮ್ಮಂಗೆ 2 ಹೆಲ್ಮೆಟ್ ತಗೊಂಡು ಹೋದಾಗೆಲ್ಲ ಏನೋ ಒಂದು ಡೌಟು. ಅದಕ್ಕೆ ಇವಾಗ ಫೋನ್ ಡೈರೆಕ್ಟ್ ನಮ್ಮ ಚಿನ್ನಿ ಕಾಲ್ ಮಾಡಿ ಮಾತಾಡ್ಸಿದ್ದೀನಿ. ನಾನು ನಮ್ಮ ಹುಡುಗಿ ಜೊತೆ ಹೋಗಿರೋದು ನೋಡಿ, ಇವನ ಜೊತೆ ಹೋಗಿರೋದು. ನಮ್ಮ ಚಿನ್ನಿ ನೆನ್ನೆ ಮದುವೆ ಆಯಿತು, ಇವತ್ತು ಹೊರಗಡೆ ಹೋಗ್ಬೇಕಂತ ಹೇಳಿ ಅದಕ್ಕೆ ಕರ್ಕೊಂಬಂದೆ. ನೋಡಿ ಗೈಸ್ ನಮ್ಮ ಚಿನ್ನಿ. ಹಾಂ ಕ್ಲಿಯರ್ ಮಾ? ಹೇಮಂತ್ ಹೇಳು. ಇಲ್ಲ ಆಂಟಿ ನಿಜ 10 ಗಂಟೆಗೆಲ್ಲ ನಮ್ಮ ಮನೆ ಹತ್ರ ಇದ್ದಾನೆ. ಆಮೇಲೆ ಎಲ್ಲಿ ಹೋಗಿದ್ರಿ ಅಂತ ಕೇಳಿ. ಅಲ್ಲ ಅವ್ನ ನಮ್ಮ ಮನೆ ಬಿಟ್ಟಿದ್ದೆ 10:15 ಏನ್ ಡೌಟ್ ಮಾಡ್ತೀಯಮ್ಮ? ನಾನು ಬಿಟ್ಟಿದ್ದೆ 9:30. ಈ ಡೋವೆಲ್ಲ ಮಾಡ್ತೀಯಲ್ಲಮ್ಮ. 10:02ಗೆಲ್ಲ ನನ್ಗೆ ಕಾಲ್ ಮಾಡಿದ್ದಾನೆ. ಎಲ್ಲೋಗಿದ್ವಿ ಅಂತ ಕೇಳು. ಎಲ್ಲೋಗಿದ್ವಿ ಅಂತ ಕೇಳು. ಕೇಳಮ್ಮ. ಎಲ್ಲೋಗಿದ್ದಪ್ಪ ಹೇಮಂತ್? ಆಂಟಿ ಯಾವ್ದೋ ಸ್ಟುಡಿಯೋ ಡ್ಯಾನ್ಸ್ ಕ್ಲಾಸ್ ಇದೆ ಆಂಟಿ, ಅದೇನೋ ಪ್ರಮೋಷನ್. ಕ್ಲಿಯರ್ಡಾ? 2 ಹೆಲ್ಮೆಟ್ ಕ್ಲಿಯರಾ? 2ನೇ ಹೆಲ್ಮೆಟ್ ಯಾವಾಗ್ಲೂ ನಮ್ಮ ಚಿನ್ನಿಗೋಸ್ಕರ ಇರುತ್ತದು. ಯಾವ್ದು ನಮ್ಮ ಮನೆಗ್ ಬಿಟ್ಬಿಟ್ಟು ಜ್ಯೂಸ್ ಕುಡಿದ್ಬಿಟ್ಟು ಬಂದಿದ್ದ. ಅಷ್ಟೇ ಕಣಮ್ಮ. ಓಕೆ ಕ್ಲಿಯರ್ ಡನ್. ಥ್ಯಾಂಕ್ ಯು ಚಿನ್ನಿ. ಬಾಯ್. ಇನ್ನೊಂದ್ ಹೇಳೋದ್ ಮರ್ತದೆ. ಗೊತ್ತಲ್ಲೇ ನನಗೆ ಗೊತ್ತ, ಯಾಕಿನ್ನೂ ಹೇಳಿಲ್ಲ ಅಂತ. ಹೇಳ ಅಲ್ಲಿ ಹೋಗುವಾಗ ಹೇಳಿ ಹೇಮಂತ್ ಹೇಳು. ನನಗೆ ಗೊತ್ತು ಗೈಸ್, ನನಗೆ ಗೊತ್ತು ನಮ್ಮ ಹುಡುಗರ ಬುದ್ಧಿಗಳು. ಹೇಳಮ್ಮ. ನಾನು 5 ನಿಮಿಷ ನಿಲ್ಸ್ಬಿಟ್ಟು ಎಲ್ಲ ಹೋಗಿದ್ದಂತಲ್ಲ. ಗೊತ್ತಲ್ಲೇ ಗೊತ್ತೋ, ಕಿಡಿ ಹಚ್ಬಿಟ್ಟು ಓದಿದ್ಯಾ ಗೊತ್ತು. ಹಿಡಿಯಲ್ಲ ನಿಜ. ಡ್ಯಾನ್ಸ್ ಕ್ಲಾಸ್ ಅಲ್ಲಿ 2 ನಿಮಿಷ ಇಲ್ಲೇ ಇರು ಬರ್ತೀನಿ. ಕರೆಕ್ಟ್ ಅಮ್ಮ. ಅರ್ಜೆಂಟ್ ವಾಶ್ರೂಮ್ ಆಗಿತ್ತು, ವಾಶ್ರೂಮ್ ಹೋಗಿ ಬಂದಿದ್ದು ಅಷ್ಟೇ. ಥ್ಯಾಂಕ್ ಯು ಕಟ್ಟೆ ಮಾಡ್ಬಿಟ್ಟ. ನೀ ಬರ್ಬೇಡ ಹೋಗೋ ಅಷ್ಟೇ. ಇದು ಕೇವಲ ವಿಡಿಯೋ ಮಮ್ಮಿ. ಥ್ಯಾಂಕ್ ಯು. ನಂಗೆ ಗೊತ್ತು ನಿಂಗೆ ಗೊತ್ತು ಕಣಮ್ಮ, ನಿನ್ಗೆ ಎಲ್ಲಾ ವಿಷಯನೂ ಗೊತ್ತು, ನನಗೆ ಗೊತ್ತು. ಅದಕ್ಕೆ ವಿಡಿಯೋ ಅಂತ ಹುಡುಗ ಹೇಳಿದ ತಕ್ಷಣ ಪಟ್ಟನ್ ಫೋನ್ ಕಟ್ ಮಾಡ್ದ ಅಲ್ವಾ, ನಿಂಗೆ ಡೌಟ್ ಬರ್ಲಿ ಅಂತ. 2 ಹೆಲ್ಮೆಟ್ 5 ನಿಮಿಷದಲ್ಲಿ ಇನ್ನೇನ್ ಅದೇಪ್ಪ, ಏನ್ ಇಲ್ಲಿಂದ ನಡ್ಕೊಂಡು ಹೋಗಿ ಅಂತಂದ್ರೆ 5 ನಿಮಿಷ ಅಲ್ಲ, 1/4 ಗಂಟೆ ಆಗಿರ್ಬೋದು. ಅಪ್ಪ ನಂಗೆ ಹೊಟ್ಟೆ ಸಿದ ಬೈಲಿ ಒಂಚೂರು ಕೊಡ್ಬಾ ಅಷ್ಟೇ ಗೈಸ್. ಏನೋ ಮಾತುಕತೆ ನಡೀತಿತ್ತು ನಮ್ಮ ಅಮ್ಮಂಗೂ ನನಗೂ. ಆ ಗ್ಯಾಪಲ್ಲಿ ನಾನೇನು ಹೇಳಿದೆ ಅಂದರೆ, ಹೆಣ್ಮಕ್ಳದ್ದು ತಪ್ಪಿದ್ರು ಕೂಡ ಅವ್ರದ್ದು ತಪ್ಪಿಲ್ಲ ಅಂದ್ರೂ ಕೂಡ ಆಪೋಸಿಟ್ ಪರ್ಸನ್ಗೆ ಅವ್ರದ್ದೇ ತಪ್ಪು ಅಂತ ಪಾಯಿಂಟ್ ಔಟ್ ಮಾಡೋ ಕೆಪಾಸಿಟಿ ಜಾಸ್ತಿ ಇದೆ ಅಂತ ನಮ್ಮ ಅಮ್ಮಂಗೆ ಹೇಳಿದೆ. ಆವಾಗ ನಮ್ಮ ಅಮ್ಮ ಬಾಯ್ಬಿಟ್ಟಿದ್ದು, ಹಂಗಂದ್ರೆ ನಿನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಿನಗೆ ಗೊತ್ತು, ಹಂಗಾರೆ ಎಲ್ಲ ವಿಷಯ ಗೊತ್ತು ಅಂತ ಹೇಳ್ತಿದ್ರಲ್ಲ. ಸೊ ಅದನ್ನೇ ಹಿಡ್ಕೊಂಡು ಈ ಒಂದು ವಿಡಿಯೋ ನಾವು ಕಂಟಿನ್ಯೂ ಮಾಡಿದೆ. ಚೆನ್ನಾಗಿತ್ತು, ಒಟ್ಟಿನಲ್ಲಿ ಸಕ್ಕದಾಗಿತ್ತು. ಬಟ್ ಇದೆಲ್ಲ ಮಾಡೋದು ನಾನು ಮಾಡೋದೊಂದು ಬೇರೆ ಲೆವೆಲಿಗೆ ಮಾಡ್ತಾಯಿದ್ದೀನಿ. ಅದು ಯಾವಾಗ ಅಂತ ನನಗೂ ಗೊತ್ತಿಲ್ಲ, ಅದು ಬಂದಾಗಂತೂ ನಿಮಗೆ ತಿಳಿಸ್ತೀನಿ. ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಮಾತ್ರ ಇನ್ನೂ ಹೆವಿ ಆಗಿದೆ. ಅದು ಸದ್ಯಕ್ಕೆ ಬರಲ್ಲ ಬ್ಲಾಗು, ಕಾಯ್ತಾರಿ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಲವ್ ಪ್ರ್ಯಾಂಕ್ ಮಾಡಿ ಅಂತ ಹೇಳ್ತಿದ್ರಿ. ಲವ್ ಪ್ರ್ಯಾಂಕು ನನ್ನ ಕೈಲಾದಷ್ಟು ಮಾಡಿದ್ದು. ಆ್ಯಂಡ್ ಇದು ನನ್ನ ಲವ್ ಪ್ರ್ಯಾಂಕ್ ಅಲ್ಲ, ಇದು ನಂದಲ್ಲ, ಇನ್ನೊಂದಿದೆ, ಕಾಯ್ತಾರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್, ಬಾಯ್.